ಎಲ್ಲ ಕಡೆ ಅಭ್ಯರ್ಥಿಗಳು ನಿಲ್ಲಿಸಿದ್ದೀವಿ. ಒಂದು ಕಂಪ್ಲೀಟ್ ಬದಲಾವಣೆ ತರಬೇಕು ಅಂತ ಈ ರಾಜಕೀಯ ವ್ಯವಸ್ಥೆ ತೆಗೆದು ನಿಜವಾದ ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಯಾವಾಗಲೂ ಅವ್ರ ವಾಯಿಸಿಗೆ ಬೆಲೆ ಕೊಡುವಂಥದ್ದು, ಕೆಲಸ ಮಾಡಿಲ್ಲ ಅಂದ್ರೆ ಅವರೇ ಅಭ್ಯರ್ಥಿಗಳ ಕಿತ್ತು ಬಿಸಾಕುವಂಥದ್ದು, ಈ ಥರ ಒಂದು ಸಿಸ್ಟಮ್ ಬರಬೇಕು. ಎಲ್ಲವೂ ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಂಟ್ ಆಗಿ ವರದಿ ಕೊಡುವಂಥ ಒಂದು ವ್ಯವಸ್ಥೆ ಬರಬೇಕು. ಅದಕ್ಕೋಸ್ಕರ ನೋಡಿ ಅಭ್ಯರ್ಥಿಗಳಿಗೆ ಈ ಥರ ಒಂದು ಡ್ರೆಸ್ ಕೋಡ್ ಕೊಟ್ಟು 9 to 6 ಹೆಂಗೆ ವರ್ಕ್ ಮಾಡಬೇಕು ಅಂತ ಪ್ರತಿಯೊಂದು ಹೇಳಿ ಒಂದು ಕಂಪ್ಲೀಟ್ ಬದಲಾವಣೆ ತರೋಣ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನಕ್ಕೋಸ್ಕರ ಇವಾಗ ರಾಮಾಂಜನಪ್ಪ ಅಂತ ಇವರು ಕೋಲಾರ ಜಿಲ್ಲೆಗೆ ನಿಂತ್ಕೊಂಡಿದ್ದಾರೆ. ಇವ್ರಿಗೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಇಲ್ಲಿ, ಅದಕ್ಕೋಸ್ಕರ ಓಕೆನಾ? ಇದುವರೆಗೂ ತಮ್ಮ ಪಕ್ಷದಿಂದ ಚುನಾವಣೆ ಕಳೆದ ಬಾರಿ ಇದು ಮಾಡಿದ್ರೆ ಎಲ್ಲೂ ಕೂಡ ಪಕ್ಷ ಬಲವರ್ಧನೆ ಮಾಡ್ತಕ್ಕಂಥ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿಲ್ಲ, ಎಲ್ಲೂ ಕೂಡ ಹೋರಾಟ ಮಾಡಿಲ್ಲ. ಬರಬೇಕು ಅಂತ ಸಡನ್ ಆಗಿ ಬಂದಿದ್ರಲ್ಲ, ಯಾವ್ದನ್ನ ಪಕ್ಷಕ್ಕೆ ಒಂದು ಬೆಂಬಲ ರೀತಿಯಲ್ಲಿ ಬಂದಿದ್ದೀರಾ? ನಾವು ಇಲ್ಲ ತಮ್ಮದೇ ಆದಂಥ ಪಕ್ಷನ ಯಾವ ಪಕ್ಷ ಬೆಂಬಲ ಏನಿಲ್ಲ. ಇದು ಪ್ರಜಾ ಪಕ್ಷ, ಪ್ರಜೆಗಳಿಗೆ ಬೆಂಬಲ ಅಷ್ಟೇ. ಪ್ರಜೆಗಳಿಗೆ ಬೆಂಬಲ ಕೊಡಬೇಕು, ಪ್ರಜೆಗಳೇ ನಮಗೆ ಬೆಂಬಲ.